ಟಾಟಾ ಸುಮೋ ವೆಹಿಕಲ್ಲು 7 ಜನ ಕೂತಿರ್ತಾರೆ. ಕ್ಯಾತ್ಸಂದ್ರದ ಹತ್ರ ಹೆಡ್ ಆನ್ ಕೊಲಿಷನ್ ಆಗುತ್ತೆ. ಏನು ಜೀವನ ಇದ್ದಂಗಿಲ್ಲ, ನೀರು ತೊಗೊಂಬ ನೋಡೋಣ ಅಂತಾರೆ. ಮಕ್ಕದ ಮೇಲೆ ಪಚ್ಚ 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 ಅಂತ ಹೊಡಿತಾರೆ. ನೀರು ಕುಡ್ಸಕ್ಕೆ ನೋಡಿದರೆ ಕುಡಿಯಲ್ಲ ಅವರು. ಅವಾಗ ಬುದ್ಧಿವಂತ, ನೀನೀಗ ಕುಡ್ಸಕ್ಕೆ ಬರೋದಿಲ್ಲ, ನಾನು ಕುಡಿಸ್ತೀನಿ ಇರು ಅಂತ ಹಿಂಗೆ ಮಾಡಿ ಬಾಟ್ಲನ್ನ ಬಾಯಿಯೊಳಗೆ ಇಡ್ತಾನೆ, ಎತ್ತಾನೆ, ಅರ್ಧ ಖಾಲಿ ಆಗುತ್ತೆ. ಜೀವ ಉಳಿಸ್ದೆ ನಾನು ಇವನು ಕೆಂಪೇಗೌಡನ. ಅನ್ಫಾರ್ಚುನೇಟ್ಲಿ ಈಗ ವಿಜ್ಞಾನ ಹೇಳ್ತೀನಿ, ನಾನೊಬ್ಬ ವಿಜ್ಞಾನಿ, ಒಬ್ಬ ಸರ್ಜನ್ನು. ಅಂದರೆ ಈಗ ಅಪಘಾತಗಳಾಗಿ ಹೆಡ್ ಇಂಜುರಿ ಆಗಿ ಈ ಹೆಲ್ಮೆಟ್ ಆಗದೆಲ್ಲ ಗಾಡಿ ಓಡಿಸಿ ಬಿದ್ದು ಅಥವಾ ಇನ್ನೊಂದೇನೋ ಆಗಿ ಅವ್ರ ಕಿವಿ ಬ್ಲಡ್ ನಿಲ್ಸಕ್ಕೆ ಹೋಗ್ಬಾರ್ದು ನಾವು. 100% ಇಲ್ಲ. ಒಂದು ಕರ್ಚಿಫಲ್ಲಿ ಇಡಿ, ಯಾಕಂದರೆ ನೋಡೋರಿಗೆಲ್ಲ ರಕ್ತ ಸುರಿದೋಗುತ್ತೆ ಅಂತ ಹೆದರ್ಕೋತಾರೆ. ಅಥವಾ ಹಾಸ್ಪಿಟ್ಲಾಗಾದರೆ ಒಂದು ಪ್ಯಾಡ್ ಇಡ್ತೀವಿ, ಅದನ್ನು ನೆಂದೋದ್ಮೇಲೆ ತೆಗೆದು ಇನ್ನೊಂದು ಹಾಕ್ತೀವಿ. ಸೊ ಸಿಂಪಲ್ ಇನ್ಫಾರ್ಮೇಷನ್, ಬ್ಲೀಡಿಂಗ್ ಫ್ರಮ್ ಇಯರ್ ಆ್ಯಂಡ್ ನೋಸ್ ಇನ್ ಹೆಡ್ ಇಂಜುರಿ. ಹೆಡ್ ಇಂಜುರಿ ಅಂದರೆ 2 ಜನ ತಿಳ್ಕೋಬೇಕು. ಬರೀ ತಲೆ ಚರ್ಮ ಕಟ್ಟಾದರೆ ಸ್ಕ್ಯಾಲ್ಪ್ ಇಂಜುರಿ ಅಂತೀವಿ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು ನಿಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಕಟ್ಟಾದರೆ ಕೈ ಚರ್ಮ ಒಂದು ಸ್ವಲ್ಪ ಚರ್ಮನೋ ಮಸಲ್ಲೋ ಅಪ್ ಟು ಬೋನ್ ಕಟ್ಟಾದರೂ ಕೂಡ ಒಂದಷ್ಟು ಹಿಡ್ಕೊಂಡ್ರೆ ನಿಂತು ಹೋಗುತ್ತೆ. ಎಷ್ಟೋ 5 ನಿಮಿಷ 10 ನಿಮಿಷ ಕ್ಲಾಟಿಂಗ್ ಟೈಮ್ ಆಗೋವರೆಗೂ. ಆದರೆ ಇಲ್ಲಿ ನಿಲ್ಲಲ್ಲ. ಯಾಕೆ ಗೊತ್ತಾ? ಮೂಳೆವರೆಗೂ ಕಟ್ಟಾಗಿರುತ್ತೆ. ಇದು 6 ಲೇಯರ್ ಇರುತ್ತೆ. ಸ್ಕ್ಯಾಲ್ಪ್ ಅಂತೀವಿ ನಾವು. ತಲೆ ಬಿಡು ಚಿಪ್ಪು, ತಲೆ ಚಿಪ್ಪಿನ ಮೇಲೆ ಇರೋ ಚರ್ಮ 6 ಲೇಯರ್ ಇರುತ್ತೆ. ಅದು ಚಿಪ್ ಆಮೇಲೆ ಬರುತ್ತೆ. ಯಾರೋ ಹೊಡೆದಿರ್ತಾರೆ, ಇಷ್ಟಗಲ ಕಟ್ಟಾಗಿರುತ್ತೆ, ಮೂಳೆ ಮಾತ್ರ ಹಂಗೆ ಇರುತ್ತೆ. ಇದು ಬ್ಲೀಡ್ ಹೆಂಗಾಗುತ್ತೆ ಅಂದರೆ ಸುರಿತಾನೆ ಇರ್ತದೆ. ಅವಾಗ ನಾವೇನು ಹೇಳ್ಕೊಡ್ತೀವಿ ಗೊತ್ತಾ? ನನ್ನ PGಗೆ ನಿಲ್ಸೋಕ್ಕೆ ಅದ್ಮಿಡ್ಕೊಂಡ್ರೆ ನಿಲ್ಲಲ್ಲಪ್ಪ. ಮತ್ತು ಹೆಂಗೆ ನಿಲ್ಲಿಸ್ಬೇಕು ಸರ್? ಕಟ್ಟಾಗಿರುತ್ತೆ, ಇಲ್ಲಿ ಮಧ್ಯ ಸೆಂಟ್ರ್ನಾಗ ಅದ್ಮಿಡ್ಕೋಬೇಡ, ಇಲ್ಲೊಂದು ಕೈ ಹಾಕು, ಇಲ್ಲೊಂದು ಕೈ ಹಾಕು, 2 ಜನ ಅದ್ಮಿಡ್ಕೋ, ಬ್ಲೀಡಿಂಗ್ ನಿಂತೋಗುತ್ತೆ. ಅಲ್ಲಿಗೂ ಸಿಂಪಲ್. ಅಂದರೆ ನಮ್ಮ ಹತ್ರ ಆರ್ಟ್ರಿ ಫೋರ್ಸೆಪ್ಸ್ ಅಂತ ಇರುತ್ತೆ. ಬ್ಲಡ್ ವೆಸಲ್ ಎಲ್ಲೋ ಬ್ಲೀಡಾಗಿ ಕಾಣಲ್ಲ, ಇಲ್ಲೊಂದು ಎಡ್ಜ್ಗಾಕು, ಇಲ್ಲೋ ಅದನ್ನು ಹಿಂಗೆ ರಿವರ್ಸ್ ಮಾಡು, ಹಿಂಗೆ ಬ್ಲೀಡ್ ನಿಂತೋಗುತ್ತೆ. ಇದು ಒಬ್ಬ ಡಾಕ್ಟ್ರ, ಒಬ್ಬ ಸರ್ಜನ್ ನಾಲೆಡ್ಜು. ಎಷ್ಟು ಸುರಿಯುತ್ತೆ ರಕ್ತ ಅಂದರೆ ನೀವು ನೋಡಿರ್ಬೇಕು ಆಕ್ಸಿಡೆಂಟ್ಗಳಲ್ಲಿ. ಶರ್ಟು ಬನೀನು ಎಲ್ಲ ನೆಂದೋಗಿರುತ್ತೆ. ಅವ್ನು ನೋಡಿದ್ರೇ ಗಾಬರಿ ಆಗುತ್ತೆ. ಅದಕ್ಕೆ ಕಾರಣ ಈ ಬ್ಲೀಡ್ ನಿಲ್ಲೋದೇ ಇಲ್ಲ. ಅವ್ನು ಹಾಸ್ಪಿಟ್ಲಿಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ಅಟ್ಲೀಸ್ಟ್ ನಿಮಗೆ ಆರ್ಟ್ರಿ ಫೋರ್ಸೆಪ್ಸ್ ಎಲ್ಲೂ ಸಿಗೋಲ್ಲ, ನಿಮ್ಗೆ ಹಾಸ್ಪಿಟ್ಲಾಗಿ ಸಿಗೋದು. 2 ಕಡೆ ಅದ್ಮಿಡ್ಕೋ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಸೆಂಟ್ರನ್ನ ಅದ್ಮಿಡ್ಕೊಂಡ್ರೆ ಬ್ಲೀಡ್ ಆಗ್ತಾನೆ ಇರುತ್ತೆ. ಎಡ್ಜು ಎಲ್ಲಿ ಬ್ಲೀಡ್ ಆಗುತ್ತಲ್ಲ ಅದ್ಮಿಡ್ಕೋ. ನಮ್ಮಲ್ಲಿ ಬಂದ ತಕ್ಷಣ ರಿವರ್ಸ್ ಮಾಡು, ಸ್ಟೂಡೆಂಟ್ ಕೇಳಿ, ಆಮೇಲೆ ಸೂಚರ್ ಮಾಡು ಅಂತೀವಿ. ಸೊ ಹೆಡ್ ಇಂಜುರಿ ಒಳಗೆ ಸ್ಕ್ಯಾಲ್ಪ್ ಇಂಜುರಿ ಬೇರೆ, ಮೂಳೆನೇ ಕಟ್ಟಾಗ್ಬಿಟ್ಟಿರ್ತದೆ, ಒಂದು ಚಿಪ್ಪು ಒಳಗೆ ಹೋಗ್ಬಿಟ್ಟಿರ್ತದೆ. ಇದು ಸ್ಕಲ್ ಬೋನ್. ಈ ಸ್ಕಲ್ ಇದೆಯಲ್ಲ, 2 ಪೆರೈಟಲ್ ಬೋನ್ ಅಂತೀವಿ, ಅಕ್ಸಿಬಿಟಲ್ ಬೋನ್ ಅಂತೀವಿ, ಇವೆಲ್ಲ ಸೇರ್ಕೊಂಡಿರ್ತವೆ. ಒಂದು ಪೀಸ್ ಅಲ್ಲ ಇದು. ಏಕಶಿಲೆ ಏಕ ಬಂಡೆ ಅಂತಾರಲ್ಲ, ಹಂಗಲ್ಲ. ನಮ್ಮ ತಲೆ ಬೇರೆ ಬೇರೆ ಭಾಗ ಇರ್ತವೆ. ಇದು ಪೆರೈಟಲ್ ಬೋನ್ ಅಂತೀವಿ, ಇದು ಟೆಂಪರಲ್ ಬೋನ್ ಅಂತೀವಿ, ಇದನ್ನು ಆಕ್ಸಿಬಿಟಲ್ ಬೋನ್ ಅಂತೀವಿ. ಯಾವುದೋ ಒಂದು ಮುರಿದು ಸೂಚರ್ ಲೈನೆಲ್ಲ ಇರುತ್ತೆ, ಅದಕ್ಕೆ ಒಳಕ್ಕೆ ಹೋಗ್ಬಿಡ್ತವೆ. ಅದು ಒಂಥರ ಇಂಜುರಿ. ನೆಕ್ಸ್ಟ್ ಇಂಜುರಿ ನಿಮಗೆ ಹೆಡ್ ಇಂಜುರಿಗೆ ಮಾತಾಡ್ತಾ ಇದ್ದೀನಿ. ಹಂಗೇ ಎಷ್ಟು ಇಂಪಾರ್ಟೆಂಟ್ ಅಂದರೆ ಹೆಡ್ ಇಂಜುರಿ ಒಳಗೆ 3 ಲೇಯರ್ಸ್ ಇರ್ತವೆ. ಬ್ರೈನ್ ಇರುತ್ತಲ್ಲ, ಬೆಣ್ಣೆ ಇದ್ದಂಗೆ ಇರುತ್ತೆ, ಸಾಫ್ಟ್ ಆರ್ಗನ್ ಅದು. ಅದ್ರ ಮೇಲೆ 3 ಪರದೆಗಳಿರ್ತವೆ. ಲೇಯರ್ ಅಂತೀವಿ ನಾವು. ಈ ಚರ್ಮದ ಕೆಳಗಡೆ ಫೇಶಿಯಾ ಇರುತ್ತಲ್ಲ, ಹಂಗೆ ಲೇಯರ್ಸ್ ಇರ್ತವೆ. ಡ್ಯೂರಾ ಮ್ಯಾಟ್ರ್ ಅಂತೀವಿ, ಡ್ಯೂರಾ ಲೇಯರು. ಅರಕ್ನಾಯ್ಡ್ ಲೇಯರ್ ಅಂತೀವಿ, ಸಬ್ ಅರಕ್ನಾಯ್ಡ್ ಲೇಯರ್ ಅಂತೀವಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ಫುಟ್ಬಾಲ್ ಆಡ್ತಿರ್ತಾನೆ, ಒಬ್ಬ ಬಂದು ಡಿಕ್ಕಿ ಹೊಡಿತಾನೆ ಅವನ ತಲೆಗೆ, ಏನೋ ಮಾಡೋವಾಗೆ ಇವನು ಬಿದ್ದೋಗ್ಬಿಡ್ತಾನೆ, ಅನ್ಕಾನ್ಷಿಯಸ್ ಆಗ್ಬಿಡ್ತಾನೆ. ಇವನು ಆಚೆ ಕರ್ಕೊಂಡು ಹೋಗ್ತಾರೆ. ಒಂದು 5 ನಿಮಿಷ ನಮ್ಮ ಜನ ಎಲ್ಲ ಗೊತ್ತಲ್ಲ, ಮಕ್ಕಕ್ಕೆ ನೀರು ಹಾಕೋದು ಮಾಡೋದು ಎಲ್ಲ ಮಾಡ್ತಾರೆ. ಎದ್ದು ಕೂತ್ಕೋತಾನೆ. ಅವನು ಹೇಳ್ತಾನೆ, ಐ ಆಮ್ ದ ಕ್ಯಾಪ್ಟನ್, ನನ್ನ ಗೋಲ್ ಹೊಡಿಲೇಬೇಕು. ಬೇಡಪ್ಪ ಸುಧಾರಿಸ್ಕೊಂಡ್ರೆ ಕೇಳಲ್ಲ. ಎದ್ದು ನಿಂತು ಓಡ್ತಾನೆ. ಓಡಾಗಿ ಗೋಲು ಹೊಡಿತಾನೆ, ಸೆಲೆಬ್ರೇಷನ್ನು. ರಾತ್ರಿ ಬಂದು ಉಂಡು ಮಲ್ಕೋತಾನೆ. ಬೆಳಗ್ಗೆ ಅಷ್ಟೊತ್ತು ಸತ್ತೋಗಿರ್ತಾನೆ ಅವನು. ಇದು ಜನಗಳಿಗೆ ಗೊತ್ತಿರಲಿ. ದಯವಿಟ್ಟು ನಿಮ್ಮ ಮಗ ಎಲ್ಲಿಂದ ಬಿಲ್ಡಿಂಗಿಂದ ಬಿತ್ತು ಅಥವಾ ಮೆಟ್ಲ ಮೇಲೆ ಜಾರಿ ಬಿತ್ತು, ಒಂದಷ್ಟೊತ್ತು ಅನ್ಕಾನ್ಷಿಯಸ್ ಆಗಿತ್ತು, ಆಮೇಲೆ ಚೆನ್ನಾಗಿ ಆಗೋಗ್ಬಿಡ್ತು ಅಂದರೆ ನಿಮ್ಮ ಮನೆಗೆ ಇಟ್ಕೋಬೇಡಿ.
ಅಟ್ಲೀಸ್ಟ್ ನಿಯರ್ ಬೈ ಹಾಸ್ಪಿಟ್ಲಲ್ಲಿ 24 hours ಅಡ್ಮಿಟ್ ಮಾಡಿ. ಇದನ್ನು ಏನಂತೀವಿ ಅಂದರೆ ಲೂಸಿಡ್ ಇಂಟರ್ವಲ್ ಅಂತೀವಿ. ಅದಾದಮೇಲೆ ಚೆನ್ನಾಗಿರ್ತಾನೆ. ಬಟ್ ಯಾಕೆ ಇದಕ್ಕೆ ರೀಸನ್ ಅಂದರೆ ಈಸಿಲಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹೆಮೆಟೋಮಾ ಅಂತೀವಿ ನಾವು. ನೋಡಿ ಬ್ರೈನಿಂಗ್ ಈಗ ನಾವು ಇಲ್ಲಿ ಹೊಡೆದ್ರೆ ಇತ್ತು ಬರುತ್ತೆ ಬ್ರೈನು, ಒಳಗಡೆ ಮೂವ್ ಆಗುತ್ತೆ ಹಿಂಗೆ. ಇಲ್ಲಿ ಬ್ರೈನ್ ಮೇಲ್ಗಡೆ ಬ್ಲಡ್ ವೆಸಲ್ ಇರ್ತಾವೆ, ನಮ್ಮ ಕೈ ಮೇಲೆ ಇರ್ತಾವಲ್ಲ ಹಂಗೆ, ಅದೊಂದು ಟೇರ್ ಆಗುತ್ತೆ, ಬ್ಲೀಡ್ ಆಗೋಕ್ಕೆ ಶುರು ಆಗುತ್ತೆ. ಹಿಂಗೆ ಏಟು ಬಿದ್ದಾಗ ಶಾಕ್ ಆಗುತ್ತಲ್ಲ, ಅನ್ಕಾನ್ಷಿಯಸ್ ಆಗ್ತಾರೆ, ಆಮೇಲೆ ಎದ್ದೊಳ್ತಾರೆ, ನಾರ್ಮಲ್ ಇರ್ತಾರೆ. ಇನ್ನು 4 hours ಇದು ಸಣ್ಣ ಸಣ್ಣಗೆ ಬ್ಲೀಡಾಗಿ ದೊಡ್ಡದಾಗುತ್ತೆ. ಇಡೀ ನಿಮ್ಮ ಮೆದುಳನ್ನ ಆ ಕಡೆ ತಳ್ಳಿಬಿಡುತ್ತೆ. ಇಲ್ಲಿ ಬ್ರೈನ್ ಸ್ಟೆಮ್ ಅಂತ ಇರುತ್ತೆ, ಅದು ಉಸಿರಾಟದ ಸೆಂಟ್ರ್ ಇರುತ್ತೆ. ನಿಮ್ಮ ಬ್ರೈನ್ ಏನಾರು ಶಿಫ್ಟ್ ಆಯಿತು ಅಂದರೆ ರಾತ್ರಿ ಮಲಗಿದ್ದಾಗೆ ನಿಮಗೆ ಗೊತ್ತಿಲ್ದಿರೇ ಉಸಿರಾಟ ನಿಂತೋಗಿ ಸತ್ತೋಗ್ಬಿಡ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ಎನಿ ಹೆಡ್ ಇಂಜುರಿ ಅವರ್ ಟ್ರಿವಿಯಲ್ ಇಟ್ ಈಸ್, ಅಂದರೆ ಎಷ್ಟು ಸಣ್ಣದಿರಲಿ ಅವರ್ ಬಿಗ್ ಇಟ್ ಈಸ್. ಎಷ್ಟು ದೊಡ್ಡದಿದ್ರು ಹೆದರ್ಕೋಬೇಡಿ, ಎಷ್ಟು ಸಣ್ಣದಿದ್ರು ನೆಗ್ಲೆಕ್ಟ್ ಮಾಡಬೇಡಿ. 24 ಗಂಟೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ಯಾಕೆ ಅಡ್ಮಿಟ್ ಮಾಡಬೇಕು ಅಂದರೆ ಅಲ್ಲಿರೋ ಡ್ಯೂಟಿ ಡಾಕ್ಟ್ರು ಹತ್ರ ನರ್ಸ್ಗೆ ಇನ್ಸ್ಟ್ರಕ್ಷನ್ ಇರುತ್ತೆ. ಪಲ್ಸ್ ನೋಡಬೇಕು, ಗಂಟ್ಲಿಗೆ ಒಂದು ಸಾರಿ ಪಲ್ಸು, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಇವನು ಎಚ್ಚರ ಇದ್ದಾನ ಮಧ್ಯ ಉಳ್ಳಾಡ್ತಾನ ನೋಡಬೇಕು. ಭಾಳ ಇಂಪಾರ್ಟೆಂಟು. ಪ್ಯೂಪಿಲ್ ಅಂತೀವಿ ನೋಡಿ, ನಮ್ಮ ಕಪ್ಪು ಗುಡ್ಡೆ ಇದೆಯಲ್ಲ, ಈ ಕಡೆ ಏಟು ಬಿದ್ದಿದ್ರೆ ಈ ಕಡೆ ಪುಷ್ ಆದಾಗ ಇದು ಡೈಲೇಟ್ ಆಗುತ್ತೆ ಆಪೋಸಿಟ್ ಆಗಿ, ಅದು ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಗಂಟೆಗೊಂದು ಸಾರಿ ಪ್ಯೂಪಿಲ್ಲರಿ ರಿಯಾಕ್ಷನ್ ನೋಡಬೇಕು. ಟಾರ್ಚ್ ಹಾಕಿದ್ರೆ ಗೊತ್ತಾಗುತ್ತೆ. ಅದು ಟಾರ್ಚ್ ಹಾಕಿದರೆ ಹಿಂಗೆ ದೊಡ್ಡದಾಗುತ್ತೆ, ಈ ಕಡೆ ತೊಗೊಂಡ್ರೆ ಸಣ್ಣದಾಗುತ್ತೆ. ನೋಡಿ ಕತ್ತಲೆಯಲ್ಲಿ ಯಾವಾಗಲೂ ಕೂಡ ಪ್ಯೂಪಿಲ್ ಡೈಲೇಟ್ ಆಗುತ್ತೆ, ಲೈಟ್ ಹಾಕಿದಾಗ ಕಂಟ್ರಾಕ್ಟ್ ಆಗುತ್ತೆ. ಸೊ ನಮ್ಮ ಟಾರ್ಚ್ ಹಾಕಿದಾಗೆ ಪ್ಯೂಪಿಲ್ಲರಿ ಚೇಂಜಸ್ ಅಂತೀವಿ ನಾವು. ಅದನ್ನು ಒಂದು ಚಾರ್ಟ್ ಇಟ್ಕೊಂಡು ರೆಕಾರ್ಡ್ ಮಾಡ್ತೀವಿ. ಸೊ ಈ ಕಡೆ ಇದಾಗಿ ಡೈಲೇಟ್ ಆಗಿಬಿಟ್ರೆ ಪರ್ಮನೆಂಟಾಗಿ ಇಮ್ಮಿಡಿಯೇಟ್ಲಿ ಯೂನಿಟ್ ಬಾಸ್ಗೆ ಅಥವಾ ನ್ಯೂರೋ ಸರ್ಜನಿಗೆ ಫೋನ್ ಮಾಡಬೇಕು. ರಾತ್ರಿ 2 ಗಂಟೆ ಆದರೂ ಕೂಡ, ಸರ್ ಪ್ಯೂಪಿಲ್ಲು ಡೈಲೇಟ್ ಆಗಿದೆ, ಫಿಕ್ಸ್ ಆಗಿಬಿಟ್ಟಿದೆ, ಇಮ್ಮಿಡಿಯೇಟ್ಲಿ ಬರಬೇಕು ಅವನು. ಯಾಕಂದರೆ ಇಮ್ಮಿಡಿಯೇಟ್ಲಿ OT ಶಿಫ್ಟ್ ಮಾಡಿ, ಎಡಗಡೆ ಏನನ್ನ ಡೈಲೇಟ್ ಆಗಿದರೆ ಬಲಗಡೆ ಓಪನ್ ಮಾಡಿ ಆ ಕ್ಲಾಟ್ ತೆಗೆದರೆ ಅವನು ಎದ್ದು ಕೂತ್ಕೋತಾನೆ. ಓಹೋ, ಇದು ಇಂಪಾರ್ಟೆಂಟ್. ಸೊ ಹೆಡ್ ಇಂಜುರಿ ಒಳಗೆ ದಯವಿಟ್ಟು ನಾನು ನಿಮ್ಮನ್ನು ಎದುರಿಸ್ತಾ ಇಲ್ಲ, ಹಂಗಾದವರೆಲ್ಲ ಸತ್ತೋಗಲ್ಲ. ಬಟ್ ಜೀವ ಉಳಿಬೇಕು ಅಂದರೆ ಒಬ್ಬನಿಗಾದರೂ ಕೂಡ ಈ ಎಚ್ಚರಿಕೆಯ ಗಂಟೆ, ಅಥವಾ ನಿಮ್ಮ ಹಾಸ್ಪಿಟ್ಲಿಗೆ ನಿಮ್ಮನೆಗೆ ಡಾಕ್ಟ್ರ್ ಇದ್ದರೆ ಇಷ್ಟು ಮಾನಿಟ್ರ್ ಮಾಡೋ ಕೆಪಾಸಿಟಿ ನಿಮಗಿದ್ರೆ ನಿಮ್ಮ ಮನೆಗೆ ಇಟ್ಕೊಳ್ಳಿ, ಅಥವಾ ಪಕ್ಕದಾಗ ಹಾಸ್ಪಿಟ್ಲಿದ್ರೆ ಅವ್ರಿಗೆ ಹೇಳಿ ಎನಿ ಟೈಮ್ ನಾನು ಕರ್ಕೊಂಡು. ಬಟ್ ನನ್ನ ಸಜೆಷನ್, ಒಂದೊಂದು ಸಾರಿ ಹೆಂಗಾಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಂತ ಎಡ್ಜ್ ಹೊಡೆದಿರುತ್ತೆ ಎಣ್ಣೆ, ಇದು ಚಿಪ್ ಎದ್ದು ಬಿಡುತ್ತೆ ಫುಲ್ಲು ಹಿಂಗೆ. ಬ್ರೈನ್ ನಿಮಗೆ ಕಾಣ್ತಾ ಇರುತ್ತೆ ಅದು ಬ್ರೈನು, ಅದ್ರ ಮೇಲೆ ಬ್ಲಡ್ ವೆಸ್ಗಳು ಮಿಣ ಅಂತವೆ. ಗಾಬರಿ ಆಗ್ಬಿಡ್ತಾರೆ, ಏನು ಉಳಿತಾನೋ ಇಲ್ಲ ಅಂತ. ಅವನು ನೋಡಿದ್ರೆ ಆರಾಮಾಗಿ ಮಾತಾಡ್ತಿರ್ತಾನೆ, ಅವನಿಗೇನೂ ಆಗಲ್ಲ. ಯಾಕೆ ಗೊತ್ತಾ? ಬ್ರೈನಿ ಡ್ಯಾಮೇಜ್ ಆಗಿಲ್ಲ, ಬರೀ ಸ್ಕಲ್ಲಿ ಡ್ಯಾಮೇಜ್ ಆಗಿದೆ. ಆದರೆ ಇನ್ನೊಬ್ಬ ಪೇಷಂಟು ಹೊರಗಡೆ ಏನು ಬ್ಲಡ್ಡು ಬಂದಿಲ್ಲ, ಬೋರು ಬಂದಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿದ್ದ, ಉಂಡ, ಮಲ್ಕೊಂಡ, ಬೆಳಗ್ಗೆ ಅಷ್ಟೊತ್ತಿಗೆ ಸತ್ತೋದ. ಇಂಥದನ್ನು ಹೇಳ್ದಾಗೆ ನಿಮ್ಗೆ ಅರಿವು ಮೂಡಬೇಕು. ನಾನು ಎದುರಿಸ್ಲಿಕ್ಕೆ ಈ ಮಾತು ಹೇಳ್ತಿಲ್ಲ, ಹೆಡ್ ಇಂಜುರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೌ ಅವರ್ ಸ್ಮಾಲ್ ಟ್ರಿವಿಯಲ್ ಅಂತೀವಿ ನಾವು, ಇಟ್ ಮೇ ಬಿ, ಹೌ ಅವರ್ ಬಿಗ್ ಇಟ್ ಮೇ ಬಿ, ಪ್ಲೀಸ್ ಮಾನಿಟರ್ ದ ಪೇಷಂಟ್. ಇದು ಭಾಳ ಇಂಪಾರ್ಟೆಂಟ್. ಸೊ ಜನಸಾಮಾನ್ಯರಿಗೆ, ಅದರೊಳಗಾಗಿ ಹೆಲ್ಮೆಟ್ ಹಾಕ್ಕೊಳ್ದಿರೋರಿಗೆ ಸಾವು ನೋವು ಹೆಂಗಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ರೀಸನ್ಸು. ಜನಗಳಿಗೆ ಯಾಕೆ ಇಷ್ಟು ತಿಳುವಳಿಕೆ ಕೊಡಬೇಕು ಅಂದರೆ, ಆಕ್ಸಿಡೆಂಟ್ ಆದ ಜಾಗದಲ್ಲಿ ಜನಗಳು ಮಾಡೋ ಮೊದಲನೇ ಕೆಲಸ ನೀರು ಕುಡಿಸೋದು. ಕುಡಿಸ್ಬೇಕೋ ಬೇಡ ಅಂತ ನಿಮ್ಗೆ ಹೇಳ್ತೀನಿ. ಎರಡನೇದು, ನೀವು ಸ್ಕೂಟ್ರ ಬಿದ್ದೋಗ್ತೀರಿ, ನಿಮ್ಮದು ಫ್ರ್ಯಾಕ್ಚರ್ ಆಗುತ್ತೆ, ತೊಡೆ ಮೂಳೆ ಒಂದೇ, ಫೀಮರ್ ಅಂತೀವಿ, ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿರುತ್ತೆ, ಪೂರ್ತಿ ಮುರಿದೋಗಿರಲ್ಲ. ಇದನ್ನು ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತೀವಿ, ಅನ್ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಅಂತೀವಿ. ಮೆಲ್ಲಗೆ ಹಿಡ್ದಿಬ್ರು ಎಬ್ಬರಿಸ್ತಾರೆ, ಎದ್ದೊಳ್ತಾರೆ. ಅವ್ನು ಯಾರೋ ದೊಡ್ಡವನು ಬರ್ತಾನೆ, ಕಾಲು ಹಿಡ್ಕೊಂಡಿದ್ದೆ ಒದರು ಅಂತಾನೆ. ಇವನ್ ಮಾತು ಕೇಳಿ ಇವನು ಹಿಂಗೆ ಒದರ್ದ ಲಟ್ ಅಂತ ಮುರಿದೋಗುತ್ತೆ. ಅನ್ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಜನಗಳು ನಿಮ್ಗೆ ಅರಿವಿಲ್ದಿದ್ರೆ ಏನು ಹೇಳೋಕ್ಕೆ ಹೋಗಬೇಡಿ.
ಒಂದೇ ಒಂದು ನಿಮಿಷ ಇದು ಫೋನ್ ತೊಗೊಂಡ್ಬಿಡ್ತೀನಿ. ತೋರಿಸಿ. ಕೈ ಕಾಲು ಒದ್ರಬಿಟ್ರು ಅದು ಏರ್ಲೈನ್ ಕ್ರ್ಯಾಕ್ ಹೋಗಿ ದೊಡ್ಡದಾಗೋಯ್ತು. ಹೌದು, ಹಾಂ. ಸುಮ್ಮನೆ ಬಿಟ್ಟಿದ್ರೆ ಇವನು ಪುಣ್ಯಾತ್ಮ ಮೆಲ್ಲಗೆ ಹಾಸ್ಪಿಟ್ಲಿಗೆ ಹೋಗಿರೋನು, ಒಂದು ಎಕ್ಸ್ರೇ ಮಾಡಿರೋರು, ಇವನಿಗೊಂದು POP ಹಾಕಿ ಕಳಿಸಿರೋರು. ಇವನು ಯಾರ್ದ ಮಾತು ಕೇಳಿ ಕಾಲು ಒದರ್ದ ಮುರಿದೋಯ್ತು. ಇವ ರಾಡ್ ಹಾಕ್ಬೇಕಾಗತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಜನಗಳು ದಯವಿಟ್ಟು ತಮಗೆ ನಾಲೆಡ್ಜ್ ಇಲ್ದಿದ್ರೆ ಮಿಸ್ಲೀಡ್ ಮಾಡಬೇಡಿ. ಇವಾಗ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಟಾಟಾ ಸುಮಾ ವೆಹಿಕಲ್ಲು 7 ಜನ ಕೂತಿರ್ತಾರೆ, ನ್ಯಾಷನಲ್ ಹೈವೇ, ಕ್ಯಾತ್ಸಂದ್ರದ ಹತ್ರ ಹೆಡ್-ಆನ್ ಕೊಲಿಷನ್ ಆಗುತ್ತೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಆದಾಗೆ ಇಬ್ಬರೋ ಸ್ಪಾಟ್ ಡೆತ್ ಆಗ್ತಾರೆ. ಯಾಕೆ ಆಗ್ತಾರೆ ಅಂದರೆ, ಬಲವಾಗಿ ತಲೆಗೆ ಏಟು ಬಿದ್ದರೆ ದೇ ಡೈ ಇನ್ಸ್ಟಂಟೇನಿಯಸ್ಲಿ. ಓಕೆ. ಇನ್ನೊಂದಿಬ್ಬರಿಗೆ ಏಟು ಬೀಳುತ್ತೆ, ಸತ್ತೋಗಲ್ಲ, ಸತ್ತೋದಂಗೆ ಕಾಣ್ತಾರೆ. ನೀವು ಯಾವುದೇ ಆಕ್ಸಿಡೆಂಟ್ ಜಾಗ ನೋಡಿ, ಜನ ಓಡಿ ಬರ್ತಾರೆ. ಆಕ್ಸಿಡೆಂಟ್ ಆದರೆ ಅವ್ರನ್ನೆಲ್ಲ ಈಚೆಗೆ ಎಳೆದು ಮಲಗಿಸ್ತಾರೆ ದಾರಿ. ಒಂದಿಬ್ಬರು ತೊಡೆ ಮೂಳೆ ಮುರ್ಕೊಂಡಿರ್ತಾರೆ, ಬಡ್ಕೋತಿರ್ತಾರೆ. ಫಸ್ಟ್ ಮಾಡೋ ಜನ, ಅವ್ರಿಗೇನು ಜೀವನ ಇದ್ದಂಗಿಲ್ಲ, ನೀರು ತೊಗೊಂಬ ನೋಡೋಣ ಅಂತಾರೆ. ಮಕ್ಕದ ಮೇಲೆ ಪಚ್ಚ 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 ಅಂತ ಹೊಡಿತಾರೆ. ಫಸ್ಟ್ ಇಬ್ಬರು ಕಣ್ಣೇ ತೆಗೆಯಲ್ಲ, ಅಂದರೆ ದೇ ಆರ್ ಡೆಡ್, ಅದಕ್ಕೆ ಕಣ್ಣು ತೆಗಿಲಿಲ್ಲ. ಮೂಗತ್ರ ಕೈ ಇಡ್ತಾರೆ, ಉಸಿರಿಲ್ಲ. ಇನ್ನಿಬ್ಬರು ಪಕ್ಕದಾಗಿರ್ತಾರಲ್ಲ, ಅವ್ರ ಥರನೇ ಇರ್ತಾರೆ. ಮುಖ ಎಲ್ಲ ರಕ್ತ ಆಗ್ಬಿಟ್ಟದೆ. ಮುಖಕ್ಕೆ ನೀರು ಹಾಕಿದ ತಕ್ಷಣವೇ ಮೆಲ್ಲಿಗೆ ಕಣ್ಣು ಬಿಡ್ತಾನೆ, ಎಲ್ಲಿದೆ ಅಂತ ನೋಡ್ತಾನೆ, ಹಂಗೆ ಮಲ್ಕೋತಾನೆ. ಸೊ ಇವ್ರಿಗೆ ಗೊತ್ತಾಯಿತು ಇವನು ಜೀವಂತ ಇದ್ದಾನೆ. ಇವನಿಗೆ ನೀರು ಕುಡಿಸಿದರೆ ಕೆಂಪೇಗೌಡ ಹಾಸ್ಪಿಟ್ಲವ್ರಿಗೂ ವಿಕ್ಟೋರಿಯಾ ಅವ್ರಿಗೂ ಬದುಕೊಂಡು ಹೋಗ್ತಾನೆ. ಅಲ್ಲಿ ಆಂಜನಪ್ಪ ಡಾಕ್ಟ್ರ್ ಅಂತವ್ರು ಇರ್ತಾರೆ, ಇವನು ಜೀವ ಉಡಿಸ್ತಾರೆ ಅಂತ ನೆಕ್ಸ್ಟ್ ಮಾಡೋ ಕೆಲಸ ನೀರು ಕುಡಿಸ್ತಾರೆ. ನೀರು ಹೆಂಗೆ ಕುಡಿಸ್ತಾರೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನು ತೋರಿಸ್ತೀನಿ. ಈಗ ಇದು ನೀರಿನ ಬಾಟ್ಲಲ್ಲ, ಆದರೂ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಸೊ ಭಾಳ ಸಾರಿ ನೀರು ತೊಗೊಂಬರೋ ಅವ್ರಿಗೆ ಕುಡಿಸೋಣ ಅಂತ ನೀರು ಇಂಥ ಒಂದು ಬಾಟ್ಲ್ ಸಿಗುತ್ತೆ. ಸ್ಥಳೀಯ ಸಮಾಜ ಸೇವಕ ಅಂದರೆ ಯಾರೋ ಒಬ್ಬರು ಆನ್ಲುಕರ್, ಬುದ್ಧಿವಂತ ಇವನು, ದಾರಿ ಹೋಕರು. ಇನ್ನಿಬ್ಬರು ಬಡ್ಕೋತಿರ್ತಾರೆ ತೊಡೆ ಮುಡ್ಕೊಂಡು. ಪಾಪ ಅವ್ರದ್ದು ಎಲ್ಲ ಅವ್ನಿಗೇನೋ ಜೀವ ಹೋಗಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ ಅಂತಾರೆ. ಈ ಉಳಿದಿರೋರಿಗಿಬ್ಬರಿಗೆ ನೀರು ಕುಡ್ಸೋಕ್ಕೆ ನೋಡ್ತಾರೆ. ನೀರು ಕುಡ್ಸೋಕ್ಕೆ ನೋಡಿದರೆ ಕುಡಿಯಲ್ಲ ಅವರು. ನೋಡಿ, ಅನ್ಕಾನ್ಷಿಯಸ್, ಸೆಮಿ ಕಾನ್ಷಿಯಸ್, ಅರ್ಧ ಜೀವ ಇರೋ ಪೇಷಂಟು ನೀರು ಕುಡಿಯಲ್ಲ. ಯಾಕಂದರೆ ಗುಟಕ್ಸೋಕ್ಕಾಗಲ್ಲ. ನೀರು ಕುಡಿಬೇಕಾದ್ರೆ ಗುಟಕಿಸ್ಬೇಕು. ಅವ್ರ ಬಾಯಿಗೆ ಹಿಂಗೆ ಉಯ್ತಾರೆ, ಎಲ್ಲ ಈಚೆಗೆ ಬರುತ್ತೆ. ಅವಾಗ ಬುದ್ಧಿವಂತ, ನೀನೀಗ ಕುಡ್ಸೋಕ್ಕೆ ಬರೋದಿಲ್ಲ, ನಾನು ಕುಡಿಸ್ತೀನಿ ಇರು ಅಂತ ಹಿಂಗೆ ಮಾಡಿ ಬಾಟ್ಲನ್ನ ಬಾಯಿಯೊಳಗೆ ಇಡ್ತಾನೆ, ಎತ್ತಾನೆ, ಅರ್ಧ ಖಾಲಿ ಆಗುತ್ತೆ. ಜೀವ ಉಳಿಸ್ದೆ ನಾನು. ಇವನು ಕೆಂಪೇಗೌಡನ ಅನ್ಫಾರ್ಚುನೇಟ್ಲಿ ಈಗ ವಿಜ್ಞಾನ ಹೇಳ್ತೀನಿ. ನಾನೊಬ್ಬ ವಿಜ್ಞಾನಿ, ಒಬ್ಬ ಸರ್ಜನ್ನು. ನೋಡಿ, ದೇವರು ಮನುಷ್ಯನಿಗೆ 3 ನಾಲಿಗೆ ಕೊಟ್ಟಿದ್ದಾನೆ. ಒಂದು ಮಾತನಾಡುವ ನಾಲಿಗೆ, ಒಂದು ಕಿರು ನಾಲಿಗೆ ಮೇಲ್ಗಡೆ ಇದೆ, ಅದು ಮೇಲೆ ಸಾಫ್ಟ್ ಪ್ಯಾಲೆಟ್, ಅದು ಕಿರುನಾಲಿಗೆ ಅಂತಾರೆ. ನಮ್ಮಲ್ಲಿ ಯೂವುಲ್ಲ ಅಂತೀವಿ ನಾವು. ಮಾತನಾಡುವ ನಾಲಿಗೆ. ಇನ್ನೊಂದು ನಾಲಿಗೆ, ದಯವಿಟ್ಟು ನನ್ನ ಮಾತು ಕೇಳಿದ ಮೇಲೆ, ನಿಮ್ಮ ಮೀಡಿಯಾ ನೋಡಿದ ಮೇಲೆ ಕನ್ನಡ ಮುಂದೆ ನಿಂತ್ಕೊಂಡು ಅಂತ ಬಾಯಿ ತೆಗೀರಿ. ನಿಮ್ಮ ನಾಲಿಗೆ ಹಿಂದೆ ಇನ್ನೊಂದು ನಾಲಿಗೆ ಇದೆ, ಅದನ್ನು ನಮ್ಮ ಭಾಷೆಯಲ್ಲಿ ಎಪಿಗ್ಲಾಟಿಸ್ ಅಂತೀವಿ. ಈ 3ದು ಇಂಪಾರ್ಟೆನ್ಸ್ ನಿಮ್ಗೆ ಹೇಳ್ತೀನಿ. ಈ ಕಿರುನಾಲಿಗೆ ಬಿದ್ದೋಗಲ್ಲ. ಬಟ್ ಭಾಳ ಜನ ಅಜ್ಜಿಗಳು ಮೊಮ್ಮಕ್ಕಳನ್ನ ಕರ್ಕೊಂಬರ್ತಾರೆ. ಡಾಕ್ಟ್ರೇ, ಒಂದು ವಾರದಿಂದ ಕೆಮ್ತಾವ್ ನನ್ನ ಮೊಮ್ಮಗ, 3 ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ನನ್ನ ಮಗನೂ ಕಿರುನಾಲಿಗೆನೇ ನೋಡಲಿಲ್ಲ ಅಂತ. ನಂಗೆ ಗೊತ್ತು ಅದು ಬಿದ್ದೋಗಲ್ಲ ಅಂತ. ಅಜ್ಜಿ ಖುಷಿ. ಆದರೂ ಕೂಡ ಇದು ಪ್ರಾಕ್ಟೀಸ್ ಹೆಂಗಿರುತ್ತೆ ಅಂದರೆ, ಅಜ್ಜಿ ಖುಷಿ ಆಗಬೇಕು. ಕುತ್ಕ ಅಜ್ಜಿ ಅಂತೇಳಿ ನಾನು ಮೆಲ್ಲಿಗೆ ಮಿರರ್ ಹಾಕಿ ಒಂದು ಸ್ಪ್ಯಾಚುಲ ತೊಗೊಂಡು ಎತ್ತೀನಿ, ಮೆಡಿಸಿನ್ ಬರ್ಕೊಡ್ತೀನಿ. ಅಜ್ಜಿ ಖುಷಿ. ಎಂಥ ಒಳ್ಳೆಯ ಡಾಕ್ಟ್ರ್ ಇವರು, ಅವ್ರು ನನ್ನ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ಅಂತ. ಕಿರುನಾಲಿಗೆ ಬಿದ್ದೋಗಲ್ಲ, ಅದು ದಪ್ಪ ಆಗುತ್ತೆ ಅಷ್ಟೇ. ಅದು ಟಂಗ್ನ ಟಚ್ ಆದರೆ ಕೆಮ್ತಾನೇ ಇರ್ತಾರೆ. ಅವನ್ನ ಆಂಟಿಬಯೋಟಿಕ್ಕು, ಆಂಟಿ ಇನ್ಫ್ಲಮೇಟರಿ ಕೊಟ್ಟರೆ ಸರಿ ಹೋಗ್ತಾರೆ. ಎರಡನೇದು, ನಾವು ಮಾತನಾಡುವ ನಾಲಿಗೆಯೊಳಗೆ ಮೂಳೆ ಇಲ್ಲ ಅಂತಾರೆ. ಅದಕ್ಕೆ ಮನುಷ್ಯನ ನಾಲಿಗೆ ಏನೇನೋ ಮಾತಾಡ್ತಾನೆ, ಮೂಳೆ ಇಲ್ಲ ಅಂತಾರೆ. ಅದು ಎಲುಬಿಲ್ಲದ ನಾಡಿಗೆ, ಅದು ನಿಜ. ಬಟ್ ನಾಲಿಗೆ ಈಸ್ ಎ ವೆರಿ ಪವರ್ಫುಲ್ ಆರ್ಗನ್. ಅದು ಯಾವತ್ತೂ ಹಿಂದಕ್ಕೆ ಬಿದ್ದೋಗಲ್ಲ. ಯಾವಾಗ ಬಿದ್ದೋಗುತ್ತೆ? ಸಿಂಪಲ್. ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ ಮಗಳು, SSLC, ಒಳಗಡೆ ಅಮ್ಮ ಟೀ ಮಾಡ್ತಿರ್ತಾಳೆ, ಲಟ್ ಅಂತ ಶಬ್ದ ಬರುತ್ತೆ, ಎದ್ದೋಗಿ ನೋಡ್ತಾಳೆ, ಅಮ್ಮ ಅಂತಾನ ಬಿದ್ದಿದ್ದಾಳೆ. ಲೋ ಶುಗರ್ ಇರಬೇಕು, ಇಲ್ಲದ್ರೆ ಲೋ BP ಇರಬೇಕು. ಬಿದ್ದೋದ್ಲು. ಯಾರೇ ಬಿದ್ದೋಗಲಿ ಅನ್ಕಾನ್ಷಿಯಸ್ ಆಗಿರ್ತಾರೆ. ಈ ಮಗಳು ಏನು ಮಾಡಬೇಕು? ಗಾಬರಿ ಆಗಬಾರ್ದು. ಅಮ್ಮನ್ನ ಒಂದು ಸೈಡಿಗೆ ತಿರುಗಿಸ್ಬೇಕು. ಸುಮ್ಮನೆ ಮಗಕ್ಕೆ ನೀರು ಹಾಕೋದು, ನೀರು ಕುಡಿಸೋದಲ್ಲ. ಜನ ಮಾಡೋದು ಆ ಕೆಲಸ. ಯಾಕೆ ತಿರುಗಿಸ್ಬೇಕು ಅಂದರೆ, ಅನ್ಕಾನ್ಷಿಯಸ್ ಪೇಷಂಟ್ನೊಳಗೆ ನಾಲಿಗೆ ಹಿಂದಕ್ಕೆ ಬಿದ್ದೋಗುತ್ತೆ. ಫಾಲಿಂಗ್ ಬ್ಯಾಕ್ ಆಫ್ ಟಂಗ್ ಅಂತೀವಿ.
ನಾಲಿಗೆ ಹಿಂದಕ್ಕೆ ಬಿದ್ದೋಗಿ ಇಲ್ಲಿ ಕೂತ್ಕೊಂಡ್ರೆ ಉಸಿರಾಟ ನಿಂತೋಗಿ ಸತ್ತು ಹೋಗ್ತಾರೆ. ಇದನ್ನು ನಾನು ನೋಡಿದ್ದೀನಿ. ಸೊ ಫಾಲಿಂಗ್ ಬ್ಯಾಕ್ ಆಫ್ ಟಂಗ್ ಡೆತ್ ಅಂತೀವಿ ನಾವು. ಮೂರನೇ ನಾಲಿಗೆ ಅದ್ರ ಕೆಲಸ ನಾನು ಹೇಳ್ತೀನಿ. ಸೊ ಅದರಿಂದ ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಅನ್ಕಾನ್ಷಿಯಸ್ ಇದ್ದರೆ ದಯವಿಟ್ಟು ಸೈಡಿಗೆ ತಿರುಗಿಸಿ ಮಲಗಿಸಿ ಒಂದು 3-4 ನಿಮಿಷ ಆದಮೇಲೆ ಅವರೇ ಎದ್ದು ಕೂತ್ಕೋತಾರೆ. ಆಮೇಲೆ ಏನಾದರೂ ನೀರು ಜ್ಯೂಸ್ ಕುಡಿ, ಅಲ್ಲಿವರೆಗೂ ಕೊಡಬೇಡಿ ಅಂತ. ಸೈಡಿಗೆ ತಿರುಗಿ ಬರುತ್ತೆ, ಈಚೆ ಬಿದ್ದೋಗ್ದಂಗೆ ನೋಡ್ಕೊಳ್ಳಿ. ಇನ್ನೂ ಬಿದ್ದಿಲ್ಲ, ಅದು ಬಿದ್ದ ಮೇಲೆ ನಾನು ಎತ್ತಬೇಕು. ಸೊ ಬೀಳೋದಕ್ಕೆ ಮೊದಲೇ ದಯವಿಟ್ಟು ಬೀಳ್ದಂಗೆ ನೋಡ್ಕೊಳ್ಳಿ ಅಂತ. ಅಮ್ಮನ್ನು ಇಮ್ಮಿಡಿಯೇಟ್ಲಿ ಹೋಗಿ ತಿರುಗಿಸಿ ವಿತಿನ್ ನೋ ಟೈಮ್. ಒಂದಷ್ಟೊತ್ತು ಬಿದ್ದರೆ ಬಿದ್ದು ಹೋಗುತ್ತೆ. ಮೂರನೇದು ನೋಡಿ, ನಿಮ್ಮೆಲ್ಲರ ಅನುಭವ ಇದೆ ಜೀವನದಲ್ಲಿ. ಚಿತ್ರಾನ್ನ ಮಾಡಿರ್ತೀರಿ, ಮಗಳು ಶಾಲೆಗೆ ಹೋಗ್ಲಿಕ್ಕೆ ರೆಡಿಯಾಗಿರ್ತಾಳೆ. ವ್ಯಾನ್ ಬಂದು ಇನ್ನೇನು ನುಂಗಬೇಕು ಕೊನೆ ತುತ್ತು ಅವಳು. ವ್ಯಾನ್ ಬಂದು ಹಾರ್ನ್ ಹೊಡೆಯುತ್ತೆ. ಹಾರ್ನ್ ಹೊಡಿತಾನೆ ಗಬಕ್ಕಂತ ನುಂಗ್ತಾಳೆ ಕೊನೆ ತುತ್ತನ. ನುಂಗಿದ ತಕ್ಷಣ ಅಂತಾಳೆ. ಇದನ್ನು ಹಳ್ಳಿ ಕಡೆ ನತ್ತಿಗತ್ತಿದೆ ಅಂತಾರೆ. ಅಜ್ಜಿ ಓಡ್ಬತ್ತಾಳೆ, ಅಯ್ಯೋ ನತ್ತಿಗತ್ಬಿಟ್ಟಿದೆ ಅಂತ. ಅಜ್ಜಿ ಏನು ಮಾಡ್ತಾಳೆ ಗೊತ್ತಾ, ನೀರು ತೊಗೊಂಡು ತಲೆ ಮೇಲೆ ಒತ್ತಿ ಜುಟ್ಟಿಡ್ದು ಎತ್ತಾಳೆ. ಕಿರ್ನಾಲಿಗೆಂದು ಎತ್ತೋದಿದ್ದು ಅಜ್ಜಿ. ಬಟ್ ಕಿರ್ನಾಲಿಗೆಗೂ ಇದಕ್ಕೆ ಕನೆಕ್ಷನ್ ಇಲ್ಲ, ಅಜ್ಜಿ ಭ್ರಮೆ. ಆದರೂ ಸರೋಯ್ತಾಳೆ ಹುಡುಗಿ, ಯಾಕಂದರೆ ಇನ್ನೂ ಏನೂ ಆಗಿಲ್ಲ. ಯಾಕೆ ಸರೋಯ್ತಾಳೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಈಗ ಭಾಳ ಸಿಂಪಲ್. ಇದನ್ನು ನಾವು ಫ್ಯಾರಿಂಗ್ಸ್ ಅಂತೀವಿ. ಇಲ್ಲಿಂದ ಕೆಳಗೆ 2 ಟ್ಯೂಬ್ ಇದ್ದಾವೆ, 2 ವರ್ಟಿಕಲ್. ಒಂದು ಉಸಿರಿನ ನಾಳ, ಅದ್ರ ಹಿಂದೆಗಡೆ ಅನ್ನನಾಳ. ನಾವು ಗಂಟ್ಲೊಳಗೆ ಏನಾರು ಇಟ್ಕೊಂಡಿರ್ತೀವಿ, ನೀರು ಉಡ್ಡು. ನಾವು ನುಂಗೋದು 4 ಸೆಕೆಂಡ್ ಅಥವಾ 6 ಸೆಕೆಂಡು. ನಾವು ಉಸಿರು 1 ನಿಮಿಷಕ್ಕೆ 16ರಿಂದ 18 ಸಾರಿ. ನುಂಗೋವಾಗೆ ಗಬಕ್ಕಂತ ನುಂಗಿದರೆ ಅದು ಈ 3ನೇ ನಾಲಿಗೆ ಇದೆಯಲ್ಲ, ಉಸಿರಿನ ನಾಳಿದ ಮೇಲೆ ಲಟ್ ಅಂತ ಮುಚ್ಕೊಳ್ಳುತ್ತೆ. ಆವಾಗ ನಮ್ಮ ಊಟ ಈ ಪೈಪ್ಗೆ ಹೋಗುತ್ತೆ, ಹಿಂದೆರೋ ಪೈಪ್ಗೆ. ಅದು ಮುಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಈ ಹುಡುಗಿಗೆ ಆದಂಗೆ ಗಾಬರಿಗಳು ನುಂಗಿದಾಗೆ ಅದು ಅಲ್ಲೋಗ್ಬಿಡುತ್ತೆ. ಬ್ರೈನ್ ಭಾಳ ಇಂಟೆಲಿಜೆಂಟ್ ಆರ್ಗನ್ನು. ರಾಂಗ್ ಪ್ಲೇಸ್ಗೆ ಹೋಗೈತೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಹುಡುಗಿಗೆ ಹೇಳುತ್ತೆ ಕೆಮ್ಮು ಅಂತ, ಅಂತಾಳೆ. ಈಚೆಗೆ ಬಂತು, ಜೀವ ಉಳಿತು. ಈಗ ಅನ್ಕಾನ್ಷಿಯಸ್ ಪೇಷಂಟಿಗೆ ನೀರು ಕುಡಿಸಿದ್ರೆ ಏನಾಗುತ್ತೆ ನೋಡಿ. ನೀರು ಕುಡಿಸಿದರೆ ಅವನು ಪಾಪ ಕೆಮ್ಮಕ್ಕಾಗಲ್ಲ, ಯಾಕಂದರೆ ಬ್ರೈನ್ ಡ್ಯಾಮೇಜ್ ಆಗಿದೆ. ಇವ್ರು ಕುಡಿಸಿದ ಅಷ್ಟು ನೀರು ಶ್ವಾಸಕೋಶಕ್ಕೆ ಹೋಗುತ್ತೆ. ನೋಡಿ, ಒಬ್ಬ ಮನುಷ್ಯ ಮುಖನ ಬಕೆಟ್ನಾಗ ಅದ್ಮಿಡ್ಕೊಳ್ಳಿ 5 ನಿಮಿಷಕ್ಕೆ ಸತ್ತು ಹೋಗ್ತಾರೆ. ಡ್ರೌನ್ ಟು ಡೆತ್ ಅಂತೀವಿ. ನೀರನ್ನ ಮುಳುಗಿ ಸತ್ತು ಹೋಗ್ತಾರಲ್ಲ, 5 ನಿಮಿಷ. ಸಿನಿಮಾದಲ್ಲಿ ಮುಳುಗಿಸಿ ವಿಲನ್ ಸಾಯಿಸ್ತಾ ಇರ್ತಾನಲ್ಲ, ಹಂಗೆ. ಅದೇ ತಲೆದಿಂಬ ಹಾಕಿ ಅದ್ಮಿಡ್ಕೊಳ್ಳಿ ಮಕ್ಕದ ಮೇಲೆ ಸಾಯಿಸೋಕ್ಕೆ 6 ನಿಮಿಷಕ್ಕೆ ಸತ್ತು ಹೋಗ್ತಾರೆ. ಆಸ್ಪಿಕ್ಸಿಯಲ್ ಡೆತ್ ಅಂತೀವಿ. ನಿಮ್ಮ ಬುದ್ಧಿವಂತಿಕೆಯಿಂದ ನೀರು ಕುಡಿಸಿ ಜೀವ ಉಳಿಸೋಕ್ಕೆ ನೋಡ್ತಿರಲ್ಲ, 7 ನಿಮಿಷಕ್ಕೆ ಸತ್ತು ಹೋಗ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ಪಿರೇಷನ್ ಡೆತ್ ಅಂತೀವಿ ನಾವು. ಇದು ಭಾಳ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲನ ಆಕ್ಸಿಡೆಂಟ್ ಆದಾಗೆ ಡಾಕ್ಟರ್ ಆಂಜನಪ್ಪ ಅವ್ರ ಮಾತನ್ನು ನೆನೆಸ್ಕೊಂಡು, ನಾನು ಕನಕಪುರದಲ್ಲಿ 20 ವರ್ಷದಿಂದ ಲಯನ್ಸ್ ಮೀಟಿಂಗ್ನಲ್ಲಿ, ರೋಟ್ರಿನೋ ಲಯನ್ಸೋ, ಈ ಭಾಷಣ ಹೊಡೆದಿದ್ದೆ. ನಮ್ಮೂರಲ್ಲಿ. ನಿಮ್ಮೂರಲ್ಲ, ಕನಕಪುರ ನಮ್ಮೂರು ಸರ್. ಇವತ್ತು ನನಗೆ ಫೋನ್ ಬರ್ತಾವೆ. ಅಲ್ಲೊಂದು ಎಮ್ಮ ಫೋನ್ ಮಾಡ್ತಾಳೆ, ಡಾಕ್ಟ್ರೇ ಇವತ್ತು ಆಕ್ಸಿಡೆಂಟ್ ಜಾಗದಲ್ಲಿದ್ದೆ, ನೀರು ಕುಡ್ಸೋಕ್ಕೆ ಬಿಟ್ಟಿಲ್ಲ ಡಾಕ್ಟ್ರೇ, ಒಂದು ಜೀವ ಉಳಿಸಿದ್ದೀನಿ. ನಿಜ, ಇದೆಷ್ಟು ಇಂಪಾರ್ಟೆಂಟು ನಾಲೆಡ್ಜ್ ಅನ್ನೋದಕ್ಕೆ. ಅದಕ್ಕೋಸ್ಕರ ಇಂಥ ವಿಚಾರಗಳು ಯಾವತ್ತೂ ಕೂಡ ಇಂಪಾರ್ಟೆಂಟು. ಹೆಡ್ ಇಂಜುರಿ ಮಾತಾಡ್ತಾ ತಲೆಗೆ ಏಟು ಬಿದ್ದಾಗೆ ದಯವಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ನೀರು ಕುಡಿಸ್ಬೇಡಿ. ಆಮೇಲೆ ಪೇಷಂಟ್ಗಳನ್ನ ಶಿಫ್ಟ್ ಮಾಡೋವಾಗೆ ಯಾವುದೇ ಸ್ಪಾಟಿಂದ ಹಾಸ್ಪಿಟ್ಲಿಗೆ ಹೋಗೋವ್ರಿಗೂ ಮಲಗಿಸಿರ್ಬೇಕು. ಅನ್ಫಾರ್ಚುನೇಟ್ಲಿ ಆಟೋ ಒಳಗೆ ಶಿಫ್ಟ್ ಮಾಡ್ತಾರೆ, ಗಾಡಿ ಒಳಗೆ 2 ವೀಲರ್ನಲ್ಲಿ ಇಲ್ಲ. ಕರೆಕ್ಟಾಗಿ ಶಿಫ್ಟ್ ಮಾಡೋದಂದರೆ ಪೇಷಂಟ್ ಮಲಗಿರಬೇಕು, ತಲೆ ಕೆಳಗಡೆ ಇರಬೇಕು, ಕಾಲು ಎತ್ತರ ಇರಬೇಕು, ಒಂದು ಸೈಡಿಗೆ ತಿರುಗಿಸಿ ಮಲಗಿರ್ಬೇಕು. ಯಾಕಂದರೆ ಮೋಸ್ಟ್ ಆಫ್ ದಿ ಆಕ್ಸಿಡೆಂಟ್ಸ್ ಆಗೋದು ಮಧ್ಯಾಹ್ನ ಉಂಡ ಮೇಲೆ. ಆವಾಗ ಆಕ್ಸಿಡೆಂಟ್ ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಸೆಮಿ ಕಾನ್ಷಿಯಸ್ ಪೇಷಂಟು ವಾಂತಿ ಮಾಡ್ತಾನಲ್ಲ, ಆ ವಾಂತಿ ಸೈಡ್ನಾಗಿ ತಿರುಗಿಸಿದ್ರೆ ಎಲ್ಲ ಈಚೆಗೆ ಬರುತ್ತೆ. ಕೂತು ಅಥವಾ ಹಿಂಗೆ ಮಲಗಿ ಮಾಡಿದ್ರೆ ವಾಪಸ್ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ. ಆಸ್ಪಿರೇಷನ್ ಡೆತ್ ಅಂತೀವಿ ನಾವು. ಸೇಮ್ ಈ ನೀರು ಕುಡಿಸಲ್ಲ ಹಂಗೆ. ಈಗ ಇನ್ನೊಂದು ಮಾತು ಹೇಳ್ತೀನಿ, ಅದು ಹೇಳಿ ಮುಗಿಸ್ತೀನಿ. ಇವತ್ತು ಬೇರೆ ಇದಿದೆ. ಒಂದು ಡೆತ್ ಆಯಿತು ಒಂದು 18-20 ವರ್ಷದಿಂದ ಬಸವೇಶ್ವರ ನಗರದಲ್ಲಿ ಒಂದು ನರ್ಸಿಂಗ್ ಹೋಮ್ನಲ್ಲಿ. ಟಾನ್ಸಿಲ್ ಆಪ್ರೇಷನ್ ಮಾಡಿದರು ಡಾಕ್ಟ್ರು. ಯಾವುದೇ ಮಕ್ಕಳಿಗೆ ಟಾನ್ಸಿಲ್ ಆಪ್ರೇಷನ್ ಮಾಡಿ ಜನರಲ್ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಟಾನ್ಸಿಲ್ ಅಂದರೆ ಗಂಟ್ಲೊಳಗೆ 2 ಇರ್ತವೆ, ದ್ವಾರಪಾಲಕರು. ಮಕ್ಕಳಿಗೆ ಆಗಿಂದಾಗೆ ಗಂಟ್ಲು ನೋವು ಬಂದರೆ ಆ ಟಾನ್ಸಿಲ್ ತೆಗಿತಾರೆ. ಅದನ್ನು ENT ಡಾಕ್ಟ್ರು ಟಾನ್ಸಿಲೆಕ್ಟಮಿ, ಅಡೆನಾಯ್ಡೆಕ್ಟಮಿ ಅಂತ ಮಾಡ್ತಾರೆ. ಭಾಳ ಇಂಪಾರ್ಟೆಂಟು. ತಂದೆ ತಾಯಿಗೆ ಹೇಳಿರ್ತೀವಿ ನಾವು, ಮಗುಗೆ ಫಸ್ಟ್ ಕೇಸ್ ಮಾಡ್ತೀವಿ, ಯಾಕಂದರೆ ತುಂಬ ಹೊತ್ತು ಉಪವಾಸ ಇಡೋಕ್ಕಾಗಲ್ಲ. ರಾತ್ರಿ 12 ಗಂಟೆ ಮೇಲೆ ಏನೂ ಕೊಡಬೇಡಿ ಅಂತ ಹೇಳಿರ್ತೀವಿ.
ಅನ್ಫಾರ್ಚುನೇಟ್ಲಿ ಅಜ್ಜಿಗಳಿಗೆ ಮೊಮ್ಮಕ್ಕಳು ಕಂಡ್ರೆ ಬಲೆ ಪ್ರೀತಿ. ಮಗ ಬೆಳಗ್ಗೆ 5:15 ಎದ್ದೊಳ್ತದೆ, ಅಳ್ತದೆ, ಒಂದು ಗ್ಲಾಸ್ ಹಾಲು ಕುಡಿಸ್ತಾಳೆ. ಡಾಕ್ಟ್ರ್ ಏನು ಕೊಡಬೇಡಿ ಅಂದರೆ ಇಡ್ಲಿ ಕೊಡಬೇಡ, ಚಿತ್ರಾನ್ನ ಕೊಡಬೇಡ ಅಂತ. ಅಜ್ಜಿ ಇಲ್ಲ, ಇದೇನು ಹುಚ್ಚಿ ಅವಳಿಗೆ ಗೊತ್ತದಲ್ಲ ಅಂತ. ಅದನ್ನು ಬೆಳಗ್ಗೆ ಫಸ್ಟೇ ಅನಸ್ತೇಷಿಯಾ ಡಾಕ್ಟ್ರ್ ಕೇಳೋದೇ ಅದು, ಮಗಿಗೇನು ಏನಿಲ್ಲ ಡಾಕ್ಟ್ರ್ ಹೇಳಿದ್ರು ಏನು ಕೊಡಬೇಡ ಅಂತ. ಅಜ್ಜಿ ಇದನ್ನು ಹೇಳೋದೇ ಇಲ್ಲ. ಸೊ ಇವನಿಗೆ ಟ್ಯೂಬ್ ಹಾಕ್ತಾರೆ, ಆಪ್ರೇಷನ್ ಎಲ್ಲ ಆಗುತ್ತೆ. ಅನಸ್ತೇಷಿಯಾ ಡಾಕ್ಟ್ರು ಅಲ್ಲೇ ಇರ್ತಾನೆ. ಟಾನ್ಸಿಲ್ ಮಾಡಿದ ಡಾಕ್ಟ್ರು ಪಕ್ಕದ ಕೇಸ್ಗೆ ಹೋಗ್ತಾನೆ, ಇನ್ನೊಂದು ಕೇಸ್ ಮಾಡೋಣ ಅಂತ. ಇವರು ಟ್ಯೂಬ್ ತೆಗಿತಾರೆ, ಬಳಕ್ಕಂತ ವಾಂತಿ ಮಾಡುತ್ತೆ ಮಗ. ಯಾಕೆಂದರೆ ಅಜ್ಜಿ ಕುಡಿಸಿದ ಹಾಲೆಲ್ಲ ಮೊಸರಾಗಿರುತ್ತೆ. ಅಲ್ಲಿ ಸಿಟ್ಟು ಬರುತ್ತೆ ಅನಸ್ತೇಷಿಯಾಕ್ಕೆ. ಕಾಳು ಮುಂಡೆ ಮಕ್ಕಳು ನಮ್ಗೆ ಹೇಳಲೇ ಇಲ್ಲ, ಹೇಳಿದರೆ 9 ಗಂಟೆ ತೊಗೊಳ್ತಿದ್ದು ಕೇಸ್. ಯಾಕಂದರೆ ಸ್ಟಮಕ್ ಎಂಟಿ ಆಗೋದು 4 ಅವರ್ಸು. ಅಜ್ಜಿ ಬೆಳಗ್ಗೆ ಹಾಲು ಕುಡಿಸಿದ್ರೆ ಈ ಮಗಿನ ಆಪ್ರೇಷನ್ 10 ಗಂಟೆ ಮೇಲೆ ಇಟ್ಕೊಂಡಿರೋರು, ಅಷ್ಟೊತ್ತಿಗೆ ಖಾಲಿ ಆಗಿರೋದು. ಲಕ್ಕಿಲಿ ಅಲ್ಲೇ ಸಕ್ಷನ್ ಇರುತ್ತೆ, ಚಕ್ ಅಂತ ಸಕ್ ಮಾಡಿಬಿಟ್ರು. ಆದರೆ ಈ ಸತ್ತೋಗಿದ್ದ ಅನ್ಫಾರ್ಚುನೇಟ್ ಚೈಲ್ಡ್ ಏನಾಯಿತು ಅಂದರೆ, ಸೋಂಬೇರಿ ಮುಂಡೆದು ಅಲ್ಲಿ ವಾಂತಿ ಮಾಡಲಿಲ್ಲ. ರಿಕವರಿ ರೂಮ್ಗೆ ಹಾಕಿರ್ತೀವಲ್ಲ, ಅಲ್ಲಿ ಒಬ್ಬಳು ಸಿಸ್ಟ್ರ್ ಇರ್ತಾಳೆ, 7-8 ಆಪ್ರೇಷನ್ಗಳು ಒಬ್ಬಳೇ ನೋಡ್ಕೋತಿರ್ತಾಳೆ. ಈ ಮಗನ ಸೈಡಿಗೆ ತಿರ್ಸಿ ಮಲಕೋ ಅಂತ ಅಜ್ಜಿಗೆ ಹೇಳಿರ್ತಾಳೆ. ಅಜ್ಜಿ ತೊಡೆ ಮೇಲೆ ಹಾಕ್ಕೊಂಡು ಹಿಂಗೆ ಮಾಡ್ತಾ ಇರ್ತಾಳೆ. ಮಗು ಬಳಕ್ಕಂತ ವಾಂತಿ ಮಾಡುತ್ತೆ. ಅಲ್ಲಿ ಸಕ್ಷನ್ ಆಪರೇಟರ್ಸ್ ಇರಲ್ಲ, ವಾಪಸ್ ಹೋಗುತ್ತೆ, ಮಗು ಸತ್ತೋಗುತ್ತೆ. ಪೇಪರ್ನಾಗೆಲ್ಲ ಏನು ಬಂತು ಗೊತ್ತಾ, ಅಡ್ಕಸ್ವಿ ಡಾಕ್ಟ್ರು ಓವರ್ ಡೋಸ್ ಅನಸ್ತೇಷಿಯಾ ಕೊಟ್ಟು ಮಗನ ಕೊಂದುಬಿಟ್ಟ ಅಂತ. ಆದರೆ ಕೊಂದಿದ್ದು ಡಾಕ್ಟ್ರಲ್ಲ, ಅಜ್ಜಿ. ತಿಳುವಳಿಕೆ ಇಲ್ದಿರ ಹಾಲು ಕುಡಿಸಿದ್ಲಲ್ಲ, ಆಸ್ಪಿರೇಷನ್ ಡೆತ್. ಓವರ್ ಡೋಸ್ ಅಂತ ಇರೋದೇ ಇಲ್ಲ, ಡಾಕ್ಟ್ರಿಗೆ ಕ್ಯಾಲ್ಕುಲೇಟೆಡ್ ಡೋಸ್ ಇರುತ್ತೆ. ನೋಡಿ ಹೆಂಗೆ ಆಗ್ಬಿಡುತ್ತೆ ವಿಜ್ಞಾನ ಅನ್ನೋದು. ಇದನ್ನು ನನ್ನಂಥವ್ರು ಹೋಗಿ ಹೇಳಬೇಕು. ಈ ಮಗು ಸಾಯ್ಲಿಕ್ಕೆ ಕಾರಣ ಅಜ್ಜಿ ಕುಡಿಸಿದ ಹಾಲು. ಅಜ್ಜಿ ಏನು ಬೇಕು ಅಂತ ಕೊಡಿಸಿರಲ್ಲ, ಆದರೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ದಿರ ಸುಮ್ಮನೆ ಇರಬೇಕು. ಸೊ ಇಂಥ ವಿಚಾರಗಳನ್ನ ಸರ್ ಇದನ್ನು ಹೇಳ್ತಿದ್ದೀರಿ, ಬ್ಲಡ್ ಕ್ಯಾನ್ಸರ್ದು ಈಗ ಮೂಗಲ್ಲಿ ರಕ್ತ ಬಂದರೆ ಅದು ಕ್ಯಾನ್ಸರ್ ಅಲ್ಲ, ಎಲ್ಲ ರಕ್ತ. ಅದು ಸಿನಿಮಾ ಒಳಗೆ ಮಾತ್ರ ಹೀರೋಯಿನ್ ರಕ್ತ ಒಂದು ಸಾರಿ ಬಿಡ್ಲು ಅಂದರೆ ಜನಗಳಿಗೆಲ್ಲ ಎದುರಿಸೋಕ್ಕೆ ರಕ್ತ ಕ್ಯಾನ್ಸರ್ ಅಂತ. ಅದು ಸಿನಿಮಾ ಡೈಲಾಗ್ಸು. ರಕ್ತ ವಾಂತಿ ಆಗಲಿ, ಮೂಗಿನ ರಕ್ತ ಬರಲಿ, ಎಲ್ಲರಿಗೂ ಕ್ಯಾನ್ಸರ್ ಇರೋ. ಒನ್ ಆಫ್ ದಿ ರೀಸನ್ ಇಸ್ ಕ್ಯಾನ್ಸರ್. ಅದು ಲಾಸ್ಟ್ ರೀಸನ್. ಅದು ನಾವು ಕಂಡುಹಿಡಿಯೋದೇ ಬೇರೆ ರೀತಿ, ಬ್ಲಡ್ ಟೆಸ್ಟ್ ಮಾಡಿ ಕಂಡುಹಿಡಿತೀವಿ. ಸೊ ಅದರಿಂದ ದಯವಿಟ್ಟು ನಾನು ಎಲ್ಲಿ ಮೂಗಿಂದ ಶುರು ಮಾಡಿ ತಲೆಗೆ ಹೋಗಿ ಆಕ್ಸಿಡೆಂಟ್ ಎಲ್ಲ ಹೇಳಿದೆ ನಿಮಗೆ. ಇಷ್ಟಂತೂ ಸತ್ಯ, ಮೂಗಿನಿಂದ ಬ್ಲಡ್ ಬರಲಿ, ಕಿವಿಯಿಂದ ಬ್ಲಡ್ ಬರಲಿ, ಪರ್ಟಿಕ್ಯುಲರಿ ಇದಾದಾಗೆ. ಮೂಗಿನ ಮಾತ್ರ ಸ್ಪೆಸಿಫಿಕ್ಕಾಗಿ ನಿಮ್ಗೆ ಹೇಳಿದ್ದೀನಿ. ರಕ್ತ ವಾಂತಿ ಆದರೆ ನಾವು ಹೆಮೆಟಮಿಸಿಸ್ ಅಂತೀವಿ, ರಕ್ತನ ವಾಂತಿ ಮಾಡ್ತಾರೆ. ಹೆಮೆಟೊಮಿಸಿಸ್ ಅಂದರೆ ರಕ್ತ ವಾಂತಿ. ಹೀಮಾಪ್ಟೈಸಿಸ್ ಅಂತೀವಿ, ಕೆಲವರು ಅಂತಾರೆ. ಇಷ್ಟು ಬ್ಲಡ್ ಬರುತ್ತೆ, ಅದು ಶ್ವಾಸಕೋಶದಿಂದ ಬರುತ್ತೆ. ಆ ಬ್ಲಡ್ ಬರೋದು ಟಿ ಬಿಯಲ್ಲಿ. ಯಾರನ್ನ ಪದೇ ಪದೇ ಕೆಮ್ಮಿನಲ್ಲಿ ರಕ್ತ ಈಚೆ ಬಂದರೆ ಟಿ ಬಿ ಇದೆಯಾ ಅಂತ ನಾವು ಬೇರೆ ಬೇರೆ ಟೆಸ್ಟ್ ಮಾಡ್ತೀವಿ. ಪದೇ ಪದೇ ರಕ್ತ ವಾಂತಿ ಮಾಡಿದರೆ ಜಠರದಲ್ಲಿ ಅಲ್ಸರ್ ಇದೆಯಾ, ಕ್ಯಾನ್ಸರ್ ಇದೆಯಾ ಅಂತ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ. ಗುದದಾರದಲ್ಲಿ ರಕ್ತ ಬಂದರೆ ಬೆಳ್ಳಾಕಿ ನೋಡ್ತೀವಿ, ಒಳಗಡೆ ಕ್ಯಾನ್ಸರ್ ಇದೆಯಾ, ಪೈಲ್ಸ್ ಇದೆಯಾ, ಫಿಶರ್ ಇದ್ದರೆ ಬೆಳ್ಳಾಕಲ್ಲ, ಹಂಗೆ ನೋಡ್ತೀವಿ. ಸೊ ಅದರಿಂದ ದಯವಿಟ್ಟು ಮುಂದಿನ ಎಪಿಸೋಡ್ನಲ್ಲಿ ಈ ಗುದದ್ವಾರದಲ್ಲಿ ರಕ್ತ ಯಾಕೆ ಬರುತ್ತೆ, ಒಂದೇ ಕಂಡೀಷನ್ ಅಲ್ಲ, ಬೇಕಾದಷ್ಟು ಕಂಡೀಷನ್ ಇದ್ದಾವೆ. ಅದರೊಳಗೆ ಒಬ್ಬ ವೈದ್ಯನ ಜವಾಬ್ದಾರಿ ಏನು, ನಾಟಿಯವರು ಹೆಂಗೆ ಬಂದವಕ್ಕೆಲ್ಲ ಮಳೆ ಕಿತ್ತಾಕ್ತಾರೆ, ಆದರೆ ಸರ್ಜನ್ದು ಜವಾಬ್ದಾರಿ ಏನು ಅಂತ ಅದ್ರ ಬಗ್ಗೆ ಎಪಿಸೋಡ್ ಮಾಡೋಣ. ಇದು ಆದರೆ ಜನಗಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಹೋಗುತ್ತೆ. ಮತ್ತೊಮ್ಮೆ ನನ್ನ ಹೆಮ್ಮೆ, 2ನೇ ಸಾರಿ ನಿಮ್ಮ ಮುಂದೆ ಕೂತಿದ್ದೀನಿ ಪರಮೇಶ್ವರ್. ಸೊ ಸುದ್ದಿ ಮಾಧ್ಯಮದ ಭಾಳ ಹೆಸರುವಾಸಿ ಮಾಧ್ಯಮ ನಿಮ್ಮದು. ನನಗೆ ತುಂಬ ಜನ ಫೋನ್ ಮಾಡಿ ಭಾಳ ಖುಷಿಯಿಂದ ಮಾತನಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.